ಖುರೇಶಿ ಭಯೋತ್ಪಾದಕರ ಸಹೋದರಿ ಅಂತ ಬಿಂಬಿಸೋದು ಸಂಘ ಪರಿವಾರದ ಉಪಾಯನ? ಬಿಜೆಪಿಗರ ನಾಲಿಗೆಗೆ ಕತ್ತರಿ ಯಾವಾಗ? ಬಿಜೆಪಿ ನಾಯಕರೇ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ನೋಡೋಣ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತೀಯರ ಹೆಮ್ಮೆ ಆಗಿರುವ ಹಾಗೂ ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಗುರಿಯಾಗಿಸಿಕೊಂಡು ವಿವಾದಾತ್ಮಕ ಹೇಳಿಕೆ ನೀಡಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಂತ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಲಿದ್ದಾರೆ. ಖುರೇಶಿ ವಿರುದ್ಧ ಅವಹೇಳನಕಾರಿ, ಕೋಮು ಮತ್ತು ಲೈಂಗಿಕ ದ್ವೇಷದ ಮಾತುಗಳನ್ನಾಡಿದ್ದ ಶಾ ವಿರುದ್ಧ ನ್ಯಾಯಾಲಯದ ನಿರ್ದೇಶನದ ಮೇಲೆ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ವಿಜಯ್ ಶಾ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಬಗ್ಗೆ ಗಮನ ಹರಿಸಿದ್ದ ಮಧ್ಯಪ್ರದೇಶದ ಹೈಕೋರ್ಟ್ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಆದೇಶಿಸಿದೆ. ವಿಜಯ್ ಶಾ ನೀಡಿದ್ದ ಹೇಳಿಕೆ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕಳೆದ ಒಂದು ವಾರಕ್ಕೂ ಹೆಚ್ಚು ಅವಧಿಯಿಂದ ಕರ್ನಲ್ ಸೋಫಿಯಾ ಅವರ ಬಗ್ಗೆ ದೇಶದಾದ್ಯಂತ ಜನ ಹೆಮ್ಮೆಯಿಂದ ಮಾತಾಡ್ಕೊಳ್ತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಪ್ರಭಾವಿ ಸಚಿವರ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, ಈ ಹೇಳಿಕೆಯಿಂದ ಇಡೀ ಸಮಾಜವೇ ಮುಜುಗರಕ್ಕೆ ಒಳಗಾಗಿತ್ತು. ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಧ್ಯಮಗೋಷ್ಠಿ ಮೂಲಕ ಮಾಹಿತಿ ಹಂಚಿಕೊಂಡಿದ್ರು. ಈ ಮೂಲಕ ಸೇನೆಯ ವಕ್ತಾರರಾಗಿ ಜಗತ್ತಿಗೆ ಭಾರಿ ಸಂದೇಶವನ್ನು ರವಾನಿಸಿದ್ರು. ನಂತರ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರೊಂದಿಗೆ ಇಬ್ರು ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಈ ಸಂಬಂಧ ಮಂಗಳವಾರ ಮಧ್ಯಪ್ರದೇಶದ ಬುಡಕಟ್ಟು ವ್ಯವಹಾರಗಳ ಸಚಿವ ವಿಜಯ್ ಶಾ ಮಹೋನಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ್ರು. ಭಯೋತ್ಪಾದಕರು ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಾಕಿದ್ರು, ಅದಕ್ಕೆ ಪ್ರತಿಯಾಗಿ ಅವರ ಸಹೋದರಿಯನ್ನೇ ನಾವು ಕಳಿಸಿದ್ದೇವೆ ಅಂತ ಸೋಫಿಯಾ ಖುರೇಶಿ ಅವರ ಧರ್ಮವನ್ನು ಉಲ್ಲೇಖಿಸಿ ಹೇಳಿದ್ರು. ಈ ಹೇಳಿಕೆಗಳು ವಿವಾದಕ್ಕೆ ಕಾರಣ ಆಗ್ತಾ ಇದ್ದಂತೆ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿಬಂದಿತ್ತು. ಇದನ್ನ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಎಫ್ಐಆರ್ ದಾಖಲಿಸೋಕೆ ಆದೇಶಿಸಿತ್ತು. ವಿಜಯ್ ಶಾ ಮೊದಲು ತಮ್ಮ ಹೇಳಿಕೆಗಳನ್ನ ತಪ್ಪಾಗಿ ವರದಿ ಮಾಡಲಾಗಿದೆ ಅಂತ ಅಲವತ್ಕೊಂಡಿದ್ರು. ಆದ್ರೆ ಅವರ ಮಾತಿನ ವಿಡಿಯೋಗಳೇ ಇದ್ದಿದ್ರಿಂದ ಕೊನೆಗೆ ಕ್ಷಮೆಯಾಚಿಸೋಕೆ ಮುಂದಾಗಿದ್ರು. ಕರ್ನಲ್ ಸೋಫಿಯಾ ಖುರೇಶಿ ನನಗೆ ನನ್ನ ಸಹೋದರಿಗಿಂತಾನೂ ಮುಖ್ಯ, ಯಾಕಂದ್ರೆ ಅವರು ತಮ್ಮ ಜಾತಿ ಸಮುದಾಯವನ್ನ ಮೀರಿ ಸೇಡ್ ತೀರಿಸ್ಕೊಂಡ್ರು. ನನ್ನ ಮಾತಿನಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ. ಆದ್ರೂ ಯಾರಿಗಾದ್ರೂ ಬೇಸರವಾಗಿದ್ರೆ ನಾನು 1 ಬಾರಿ ಅಲ್ಲ 10 ಬಾರಿ ಕ್ಷಮೆಯಾಚಿಸ್ತೇನೆ ಅಂತ ರಾಗ ಬದಲಾಯಿಸಿದ್ರು. ಈ ಘಟನೆ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಮಧ್ಯಪ್ರದೇಶದ ವಿರೋಧ ಪಕ್ಷ ಕಾಂಗ್ರೆಸ್ ಸಚಿವರನ್ನ ಸಚಿವ ಸಂಪುಟದಿಂದ ತಕ್ಷಣ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ ವಿಜಯ್ ಶಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಮೊದಲು ಕರ್ನಲ್ ಸೋಫಿಯಾ ಬಳಿ ಹೋಗಿ ಕ್ಷಮೆ ಕೇಳಿ ಅಂತ ತಾಕೀತ್ ಮಾಡಿದೆ. ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದಂತ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ವಿಜಯ್ ಶಾ ಸಲ್ಲಿಸಿದಂತ ಅರ್ಜಿಯನ್ನ ಶುಕ್ರವಾರ ವಿಚಾರಣೆ ಮಾಡೋದಾಗಿ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿತ್ತು. ಈ ವೇಳೆ ವಿಜಯ್ ಶಾಗೆ ಸುಪ್ರೀಂ ಕ್ಲಾಸ್ ತೆಗೆದುಕೊಂಡಿದೆ. ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯಾಗಿ ನೀವು ಎಂಥ ಭಾಷೆ ಬಳಕೆ ಮಾಡಿದ್ದೀರಿ ಅನ್ನೋ ಅರಿವಿರಲಿ, ಸ್ವಲ್ಪ ಸಂವೇದನಾಶೀಲತೆ ತೋರಿಸಿ ಮೊದಲು ಹೋಗಿ ಖುರೇಶಿಯವರ ಬಳಿ ಕ್ಷಮೆಯಾಚಿಸಿ ಅಂತ ನ್ಯಾಯಾಲಯ ವಿಜಯ್ ಶಾ ಅವರನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಕೊನ್ವರ್ ವಿಜಯ್ ಶಾ ಅವರ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆದ್ರೂ ಸಹ ಬಿಜೆಪಿ ಮತ್ತು ಆರ್ಎಸ್ಎಸ್ ನಿಂದ ಇದನ್ನು ಸ್ಪಷ್ಟವಾಗಿ ಖಂಡಿಸುವ ಯಾವುದೇ ಹೇಳಿಕೆಗಳು ಬಂದಿಲ್ಲ. ಮಧ್ಯಪ್ರದೇಶ ಬಿಜೆಪಿ ಅಧ್ಯಕ್ಷ ವಿ.ಡಿ. ಶರ್ಮಾ ಅವರು ಶಾ ಅವರನ್ನ ಎಚ್ಚರಿಸಿದಾಗಿ ಹೇಳಿದ್ರೂ ಸಹ ಯಾವುದೇ ಶಿಸ್ತು ಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯಾ ರಾಹತ್ಕರ್ ಅವರು ಶಾ ಹೆಸರನ್ನ ಉಲ್ಲೇಖಿಸದೆ ಸಾಮಾನ್ಯವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಇಂತಹ ಟೈಮ್ನಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನ ಮೌನ ರಾಜಕೀಯ ಲೆಕ್ಕಾಚಾರದ ಭಾಗ ಕೂಡ ಆಗಿರುವಂತ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋ ಹೆಸರಿನಲ್ಲಿ ಸಂಪೂರ್ಣ ಮಹಿಳಾ ರೆಜಿಮೆಂಟ್ ಕೂಡ ಇತ್ತು. ಅಲ್ಲಿ ಸೋಫಿಯಾ ಅವರ ಅಜ್ಜಿ ಸಹ ಇದ್ರು ಅಂತ ಸೋಫಿಯಾ ಅವರು 2017ರಲ್ಲಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ನಾನು ಸೈನಿಕ ಮಗು, ಆದ್ರಿಂದ ನಾನು ಸೈನ್ಯದ ವಾತಾವರಣಕ್ಕೆ ಒಡ್ಕೊಂಡೆ. ನನ್ನ ತಂದೆ ಸೈನ್ಯದಲ್ಲಿದ್ರು, ನನ್ನ ಅಜ್ಜ ಸೈನ್ಯದಲ್ಲಿದ್ರು ಮತ್ತು ನನ್ನ ಮುತ್ತಜ್ಜಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ನಲ್ಲಿದ್ರು. ನನ್ನ ತಾಯಿ, ನಾನು ಅಥವಾ ನನ್ನ ಸಹೋದರಿ ಇಬ್ಬರಲ್ಲಿ ಯಾರಾದ್ರೂ ಸೈನ್ಯದಲ್ಲಿ ಇರಬೇಕು ಅಂತ ಬಯಸಿದ್ರು. ನನ್ನ ಅಜ್ಜ ಜಾಗರೂಕರಾಗಿರ್ಬೇಕು ಮತ್ತು ರಾಷ್ಟ್ರವನ್ನ ರಕ್ಷಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ರು ಅಂತ ಸೋಫಿಯಾ ಸಂದರ್ಶನದಲ್ಲಿ ಹೇಳಿದ್ರು. ಮುತ್ತಜ್ಜ, ಅಜ್ಜ, ತಂದೆ, ಮಗಳು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಇಂತಹ ಭಾರತೀಯ ಮುಸ್ಲಿಮರಿಗೆ ದೇಶಭಕ್ತಿಯ ಪಾಠ ಮಾಡುವಂತ ಸಂಘ ಪರಿವಾರ ಪ್ರೇರಿತ ವ್ಯಕ್ತಿಗಳೇ ನಿಜಕ್ಕೂ ದೇಶದ ಏಕತೆಗೆ ದೊಡ್ಡ ಕಳಂಕ. ಪ್ರಧಾನಿ ಮೋದಿಯವರಾಗ್ಲಿ, ಬಿಜೆಪಿ ಆರ್ಎಸ್ಎಸ್ ಮುಖಂಡರಾಗ್ಲಿ ಇಂಥ ಹೇಳಿಕೆ ನೀಡೋದಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಕೂಡ ಮಾಡಿಲ್ಲ. ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ತಮ್ಮ ಪಕ್ಷದ ಮುಖಂಡನ ಹೇಳಿಕೆನ ಖಂಡಿಸಿಲ್ಲ ಅನ್ನೋದು ಬಹಳ ನಿರಾಸೆ ಮೂಡಿಸುತ್ತೆ. ನಟರ ಹುಟ್ಟುಹಬ್ಬ, ನಟಿಯರಿಗೆ ಮಕ್ಕಳಾದ್ರೆ ಟ್ವೀಟ್ ಮಾಡಿ ಶುಭ ಹಾರೈಸುವಂತ ಪ್ರಧಾನಿ
ಪ್ರಧಾನಿಗಳು ದೇಶ ಒಗ್ಗಟ್ಟಾಗಿರ್ಬೇಕಾದಂಥ ಸಂಕಷ್ಟದ ಸಮಯದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಒಡುಕನ್ನ ಮೂಡಿಸಿ ಐತಿಹಾಸಿಕ ಎನ್ನಬಹುದಾದಂತಹ ಆಪರೇಷನ್ ಸಿಂಧೂರದ ದಾಳಿಯನ್ನ ಮುನ್ನಡೆಸಿದ ಸೇನಾಧಿಕಾರಿಯನ್ನ ಉಗ್ರರ ಸಂಬಂಧಿ ಅನ್ನೋದನ್ನ ನೋಡುತ್ತಾ ಸುಮ್ಮನೆ ಇರೋದು ಅಚ್ಚರಿ ಮೂಡಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.